ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್. ಗೈಸ್, ನಮ್ಮಮ್ಮ ಬೆಳಗ್ಗೆ ಏನು ಹಚ್ಕೊಂತವ್ರೆ. ಏನಮ್ಮ ಅದು? ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ. ಹಾಂ, ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ. ಅದು ಇನ್ನೊಂದು ಇದು ಮಾಡ್ಕೊಂಡಿರ್ತೀವಲ್ಲ ಮನೇಲಿ. ಏನು ಹೋಮ್ ರೆಮಿಡಿ? ಏನು ಸ್ವಲ್ಪ ಹೇಳಿ. ಏನು ಹೋಮ್ ರೆಮಿಡಿ ಅಂತ? ಅಗಸೆ ಬೀಜ, ಹಾಂ, ಸ್ವಲ್ಪ ಅಕ್ಕಿ, ಆಮೇಲೆ ಆಲೂವೆರಾ, ಹ್ಞೂ ಈರುಳ್ಳಿ, ಹ್ಞೂ ನಿಂಬೆಹಣ್ಣು, ಹ್ಞೂ ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಹ್ಞೂ ಎಲ್ಲ ಚೆನ್ನಾಗಿ ಕುದಿಸ್ಬಿಡೋದು. ಕರಿಬೇವು ಕುದಿಸ್ಬಿಟ್ಟು ಸೋಸ್ಕೋಬೇಕು. ಸೋಸ್ಬಿಟ್ಟು ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ಅದನ್ನು ಈಗ ಬುಡಕ್ಕೆಲ್ಲ ಹಚ್ಚಿ ಮಸಾಜ್ ಮಾಡ್ಕೊಂಡು 3 ಅವರ್ ಆದಮೇಲೆ ತೊಳಿಬೇಕು. ಕೂದಲು ಚೆನ್ನಾಗಿ ಬೆಳೀತು. ಗೈಸ್ ನೋಡಿ, ಅಷ್ಟೆಲ್ಲ ಹಾಕಿದ್ರೆ ಇಷ್ಟುದ್ದ ಕೂದಲು ಬರುತ್ತೆ. ನಾನೇನು ಹಾಕಲ್ಲ, ಅದಕ್ಕೆ ನಾನು ಕೂದಲು ಬೆಳೆಯಲ್ಲ. ಎಲ್ಲ ಮಾಡ್ಕೊಂಡ್ರೆ 60-50 ವರ್ಷ ಆದ್ರೂ ಸ್ವಲ್ಪ ಕೂದಲು ಮೇಂಟೈನ್ ಮಾಡ್ಬೋದು. ಇಲ್ಲಾಂದರೆ ಉದ್ರೋಗುತ್ತೆ. ಇವಾಗಿನ ಫುಡ್ಡಲ್ಲಿ, ಇವಾಗಿನ ಇದರಲ್ಲೆಲ್ಲ ಉದ್ರೋಗ್ಬಿಡುತ್ತೆ. ಫುಡ್ಡು ಸರಿ ಇಲ್ಲ. ಗೊತ್ತಲ್ಲ, ಚಿಕ್ಕ ಮಕ್ಕಳಿಗೆ ಕೂದಲುಗಳೆಲ್ಲ ಉದ್ರೋಗ್ಬಿಡುತ್ತೆ. ಇವಾಗ ಏನೇನು ಮಿಕ್ಸ್ ಮಾಡಿದ್ದೆ ಆಯಿಲ್ಗೆ ತೋರಿಸು. ಏನೇನು ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ ಮಿಕ್ಸ್ ಮಾಡಿದ್ದೀನಿ. ಅದು ಅಗಸೆ ಬೀಜ, ಸ್ವಲ್ಪ ಅಕ್ಕಿ, ನಿಂಬೆಹಣ್ಣು, ಆಮೇಲೆ ಈರುಳ್ಳಿ, ಕರಿಬೇವು, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಆಲೂವೆರಾ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸೋಸ್ಬಿಟ್ಟು ಮಾಡಿಕೊಂಡಿದ್ದೀವಿ. ಬಾಕ್ಸ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂಗಳಾರ್ಗಟ್ಲೆ ಯೂಸ್ ಮಾಡ್ಬೋದು. ನಾವು ಎಣ್ಣೆ ಹಾಕ್ಕೊಳ್ಳೋಣ ವಾರಕ್ಕೊಂದ್ಸರಿ. ಅದ್ರ ಜೊತೆಗೆ ಇದು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದೆ 3 ಅವರ್ ಬಿಟ್ಟು. ಕೂದಲು ಸ್ಮೂತ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಬೆಟ್ಟದ ನೆಲ್ಲಿಕಾಯಿ, ಕರಿಬೇವೆಲ್ಲ ಹಾಕಿರ್ತೇವಲ್ಲ, ಕಪ್ಪು ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನೀವು ಮಾಡಿರೋದು ಇದನ್ನು ತೋರಿಸಿ. ಅದೇ ಬಾಕ್ಸಲ್ಲಿ ಹಾಕಿದ್ದೆ ಮಾಡಿಟ್ಕೊಂಡಿರೋದು. ನಾನು ಮಾಡಿ 15 ದಿವಸ ಆಯಿತು. ಇದೇನಾ? ಇವಾಗ ನೀವು ಹೇಳಿದಷ್ಟು ಐಟಮ್ಸೂ ಹಾಕಿ ಈ ಥರ ಮಾಡಿ ಇಟ್ಕೊಂಡು ಆಯಲ್ಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಬಿಟ್ಟು 3 ಅವರ್ಸ್ ಆದಮೇಲೆ ಸ್ನಾನ ಮಾಡಿದ್ರೆ ಕೂದಲು ಚೆನ್ನಾಗಿ ಬರುತ್ತೆ. ಕೂದಲುದ್ರಲ್ಲ. ಗೈಸ್, ನೀವು ಟ್ರೈ ಮಾಡಿ ನೋಡಿ. ಹಂಗೆ ನಮ್ಮಮ್ಮ ಮಾಡಿ ಹಚ್ಕೊಂಡಿರೋದ್ರೆ ನಾವು ಕೂದಲು ಅಷ್ಟು ಬಟ್ ನಾನೇನು ಹಚ್ಚಿಲ್ಲ. ಇನ್ನೇ ಹಚ್ಚೋದೇ ಕಷ್ಟ. ಅದಕ್ಕೆ ನಾನು ಕೂದಲಿರೋದು, ನಾವು ಕೂದಲು ಹಂಗಿರೋದು. ಅದಕ್ಕೆ ಇವಾಗ ನಾನು ಟ್ರೈ ಮಾಡ್ತಿದ್ದೀನಿ, ನೋಡೋಣ ರಿಸಲ್ಟ್ ಹೆಂಗಿರುತ್ತೆ. ಇವಾಗ ನನಗೆ ಹಚ್ಬೇಕು. ಒಂದು ದಿವಸ ಹಚ್ಕೊಬಿಟ್ರಲ್ಲ, ವಾರ ಹಚ್ಬೇಕು. ಅಲ್ಲ, ಇವಾಗ ಹಚ್ಬೇಕು ನನಗೆ. ಹಚ್ಚುವಾಗ ತಣ್ಣು ಕೈತೈತೆ. ಅಮ್ಮ ಇವಾಗ ಹಾಕಿದ ತಕ್ಷಣ ಇನ್ 2 ಡೇಸಲ್ಲೇ ನಮ್ಮ ಕೂದಲು ಉದ್ದ ಬೆಳೆದ್ಬಿಡ್ಬೇಕು. ಆ ಥರ ವರ್ಕ್ ಆಗಬೇಕು ನೀನು ಮಾಡಿರೋ ಆಯಲ್ಲು. 3 ದಿವಸಕ್ಕೊಂದ್ಸರಿ ಹಾಕ್ಬೇಕು. ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಅನ್ಸುತ್ತೆ ತಣ್ಣಗೆ ಆಗ್ತೈತೆ. ಗೈಸ್, ಒಂದ್ಸತಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಮುಗೀತು. ಅದೇ 1 ಮಂತ್ 2 ಮಂತ್ವರೆಗೂ ಆಗುತ್ತಲ್ವಮ್ಮ. ಟ್ರೈ ಮಾಡಿ. ಇವಾಗ ಹೇರ್ಗೆ ಆಯಿಲ್ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ನಮ್ಮಮ್ಮ ಟಿಫನ್ಗೆ ಏನು ಮಾಡಿದ್ದಾರೆ ಅಂದರೆ ಚಿತ್ರಾನ್ನ ಮಾಡಿದ್ದಾರೆ. ಗೈಸ್, ಇವಾಗ ಟಿಫನ್ ತಿಂದಾದ್ಮೇಲೆ ನೆಕ್ಸ್ಟ್ ಫೇಸಿಗೆ ಏನೋ ಅಪ್ಲೈ ಮಾಡ್ತೀನಿ. ತೋರಿಸ್ತೀನಿ ಏನು ಅಪ್ಲೈ ಮಾಡ್ತೀನಿ ಅಂತ. ನನಗೆ ಈ ಥರ ಚಿತ್ರಾನ್ನ, ಪುಳಿಯೋಗರೆ ಇಲ್ಲ ವಾಂಗಿಭಾತ್ ಥರಲ್ಲೆಲ್ಲ ಒಂದು ತುತ್ತಿಗೂ ಈ ಥರ ನನಗೆ ಕಡಲೆ ಬೀಜ ಸಿಗಬೇಕು. ಆವಾಗಲೇ ನನಗೆ ತಿನ್ನೋಕ್ಕೆ ಇಷ್ಟ ಆಗೋದು. ಒಂದೇ ಸತಿ ಗೈಸ್ ನಾನು ಹೇಳಿದ್ದು, ನನಗೆ ಆ ಥರ ಇಷ್ಟ. ಒಂದೊಂದು ತುತ್ತಿಗೂ ಕಡಲೆ ಬೀಜ ಸಿಗಬೇಕು ಅಂತ. ನಾವು ಅದನ್ನೇ ಫಾಲೋ ಮಾಡ್ತಾರೆ. ನನಗೋಸ್ಕರ ಅಂತ ಜಾಸ್ತಿ ಕಡಲೆ ಬೀಜ ಹಾಕಿ ಫೋನ್ ನೋಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದು. ನನಗೆ ಇಷ್ಟು ಕೆಲಸ ಕೊಡೋದು ಇದೇ ಇಲ್ಲ. ಫುಲ್ಲು ಕ್ಲೀನಿಂಗು. ಹಾಂ ಹಾಂ ಗೈಸ್, ಪಾಪ ನಮ್ಮ ಅಮ್ಮ ಕಷ್ಟಪಟ್ಟೆಲ್ಲ ಕ್ಲೀನ್ ಮಾಡ್ತಾರೆ. ಹಾಂ ಅಮ್ಮ, ನನಗೂ ಕೆಲಸ ಕೊಟ್ಟಿದ್ಯಾ ಅಲ್ವಾ ಅಮ್ಮ? ಗೈಸ್, ಈ ಜನ್ರೇಷನಲ್ಲಿ ಇವನ್ ತಿಂದ್ರ ಪ್ಲೇಟ್ ಕೂಡ ಎತ್ತಿಕ್ಕಲ್ಲ ಒಂದೊಂದು ಹುಡುಗಿರು. ಅದ್ರಲ್ಲಿ ನಮ್ಮಮ್ಮ ಹೇಳಿದ್ರೆ ಕೆಲಸ ಎಲ್ಲ ಮಾಡ್ತೀನಿ, ನಮ್ಮಮ್ಮ ನನಗೆ ಹೇಳ್ತಾರೆ. ಏನು ನನ್ನ ಹತ್ರ ಅವೆಲ್ಲ ನಡೆಯಲ್ಲ. ಬೇಸಿರ ಹತ್ರ ಅವೆಲ್ಲ ನಡೆಯಲ್ಲ. ಆ್ಯಕ್ಚುಲಿ ಆ ಸೆನ್ಸ್ ನಮಗೆ ಇರಬೇಕು ಗೈಸ್. ಅಪ್ಪ ಅಮ್ಮನ ಕೈಲೆಲ್ಲ ಎತ್ತಿಸ್ಕೊಂಡು. ಬಟ್ ಸಮ್ ಗರ್ಲ್ಸ್ ಇರ್ತಾರೆ. ಬಟ್ ಇವರು ಚೆನ್ನಾಗಿ ನನಗೆ ಎಲ್ಲ ಹೇಳ್ಕೊಟ್ಟವ್ರು. ಇದೆಲ್ಲ ಏನು ಅಷ್ಟೇ ಬಟ್ಟೆಗಳು ನೋಡಿ ಗೈಸ್. ಒಂದು ಕೆಲಸ ಮುಗಿದ ತಕ್ಷಣ ಅದೇ ನೆಕ್ಸ್ಟ್ ಕೆಲಸ ನಮ್ಮಲ್ಲಿ ಇಷ್ಟ ತಗೊಂಡ್ಬಿಟ್ಟಿರ್ತಾರೆ.
ನನಗೆ ಸುಮ್ಮನೆ ಜೀವ ತಿಂತಾರೆ ಅದು ಮಾಡಿ ಇದು ಮಾಡಂತ. ಹಾಂ, ನೀನು ಕೆಲ್ಸಕ್ಕೆ ಹೋಗೋವರೆಗೂ ಹಂಗೆ ಮಾಡೋದು. ಆಮೇಲೆ ಆಮೇಲೆ ಮನೇಲಿ ಇರ್ತೀವಿ ಮಾಡ್ತೀವಿ. ಇವಾಗಲೂ ಮನೇಲೇ ಇದೆಯಲ್ವಾ ಮಾಡು. ನೀನು ಮನೇಲಿ ಇರ್ತೀಯಲ್ವ. ನನಗೆ ಎಡಿಟ್ ಕೆಲಸ ಐತೆ. ನೋಡಿ ಗೈಸ್, ಎಂತ ಛತ್ರಿ ಅಮ್ಮ. ನಾವು ಚಿಕ್ಕದ್ರಿಂದನೂ ನೀವು ಚಿಕ್ಕವರೇ ಇದ್ಬೇಕಾಗಿಂತವಿಂದನೂ ಮಾಡಿ ಸಾಕಾಗಿಲ್ವಾ. ಅದಕ್ಕೆ ಗೈಸ್ ಮನೇಲಿದ್ದಾಗ ನಾನು ಹೆಲ್ಪ್ ಮಾಡ್ತೀನಿ. ಅಮ್ಮ ಏನು ಅಡುಗೆ? ಉಪ್ಸಾರು ಅನ್ನ. ಹೇರ್ಸಿಗೆ ಆಯಿಲ್ ಹಾಕ್ಸ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಫೇಸ್ ಹಚ್ಕೋಬೇಕಲ್ವಾ. ಸೊ ಇವಾಗ ತೋರಿಸ್ತೀನಿ. ಅವಾಗಲೇ ಹೇಳಿದ್ನಲ್ವ ಏನಂದರೆ ಇದೆ ಗೈಸ್, ಇದು ನ್ಯಾಚುರಲ್ ಮುಲ್ತಾನಿ ಮಿಟ್ಟಿ. ಇದನ್ನು ಇವಾಗ ಕ್ರಷ್ ಮಾಡಿ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಬೇಕಷ್ಟೇ. ಇದನ್ನು ಎಲ್ಲೂ ಆರ್ಡರ್ ಮಾಡಿಲ್ಲ, ಯಾವ ಪೇಜಿಂದನೂ ತರಿಸಿಲ್ಲ. ನಿನ್ನೆ ಹಿಂಗೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೆ, ಅಲ್ಲಿ ನೋಡಿದೆ ನ್ಯಾಚುರಲ್ ಮುಲ್ತಾನಿ ಮಟ್ಟಿ ಅಂತ ಇತ್ತು. ಸೊ ತೊಗೊಂಡು ಬಂದು 250 ಗ್ರಾಮ್ಸ್ ಗೈಸ್, 50 ರೂಪೀಸ್ ಅಷ್ಟೇ. ಇಷ್ಟೊಂದು ಬಂದೈತೆ. ಇದನ್ನು ತೊಗೊಂಡ್ರೇ ಆಗುತ್ತೆ, ಒಂದು 1 ಇಯರ್ ಗಂಟನೂ ಯೂಸ್ ಮಾಡ್ಬೋದು. ಇಷ್ಟೊಂದು ಒಂದು ಚೂರು ಫೇಸಿಗಲ್ವ. ಸೊ ಆ್ಯಕ್ಚುಲಿ ಇದು ನಮ್ಮಮ್ಮ ಬಂಜಾರಸ್ ಪ್ಯಾಕೆಟ್ ಬರುತ್ತಲ್ಲ ಆ ಥರ ತಂದಿದ್ರು. ಒಳ್ಳೆ ರಿಸಲ್ಟ್ ಸಿಕ್ತು. ಇದು ಅಪ್ಲೈ ಮಾಡಾದ್ಮೇಲೆ ಫೇಸ್ಗೆ ಸೋಪ್ ಹಾಕಿ ವಾಶ್ ಮಾಡಿಬಿಡ್ತು. ಇದನ್ನು ಹಚ್ಮೇಲೆ ಹಂಗೆ ಬರೀ ನೀರಲ್ಲೇ ಮಾತ್ರ ಮುಖನ ವಾಶ್ ಮಾಡಬೇಕಷ್ಟೆ. ಚೆನ್ನಾಗಿದೆ ಇದು. ಸೊ ಇವಾಗ ಇದು ನ್ಯಾಚುರಲ್ ಅಲ್ವಾ, ಇದನ್ನು ನೋಡೋಣ ಹಚ್ಬಿಟ್ಟು ಹೆಂಗಿರುತ್ತೆ ರಿಸಲ್ಟ್. ಇವಾಗ ಇದನ್ನು ಕ್ರಷ್ ಮಾಡಬೇಕು. ಸೊ ಇದರಲ್ಲಿ ಒಂದಷ್ಟು ಅಂದರೆ ಇದು ಒಂದು ಎತ್ಕೊಂಡು, ಒಂದು ಪೀಸ್ ಎತ್ಕೊಂಡು ಇದರಲ್ಲಿ ಇವಾಗ ಪೌಡರ್ ಮಾಡ್ತೀನಿ. ಆ್ಯಂಡ್ ಇದನ್ನು ವಾಟರಲ್ಲಿ ಹಾಕಿದ್ರೆ ಕರಗುತ್ತದೆ. ಬಟ್ ನಾನು ಇವಾಗ ವಾಟರ್ಗೆ ಹಾಕಿ ಕರಗಿಸೋ ಪೇಷನ್ಸ್ ಇಲ್ಲ. ಸೊ ಇದನ್ನು ಪೌಡರ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಪೌಡರ್ ಮಾಡಿದ್ದೀನಿ. ಇದನ್ನು ಪೌಡರ್ನ ಇವಾಗ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಗೈಸ್ ಐಸ್ ಕ್ಯೂಬ್ಸ್ನ ಹಚ್ಬೇಕು ಫೇಸಿಗೆ. 3ಗೆ ನಾನು ಮಿಲ್ಕ್ ಹಾಕಿದ್ದೆ, ಪ್ಯೂರ್ ಮಿಲ್ಕ್, ಇನ್ನೇನು ಮಿಕ್ಸ್ ಇಲ್ಲ. ಇವಾಗ ಈ ಮಿಲ್ಕ್ ಕ್ಯೂಬ್ನ ಫೇಸ್ಗೆ ಹಚ್ಚೋಣ. ಫಸ್ಟ್ ಮಿಲ್ಕ್ ಐಸ್ ಕ್ಯೂಬ್ ಹಚ್ಚಿದ್ದೀನಿ. ನೆಕ್ಸ್ಟ್ ಇವಾಗ ಈ ರೋಸ್ ವಾಟರ್ ನಾನು ಬಂಜಾರಸ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಈ ಪೌಡರ್ಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫೇಸ್ಗೆ ಅಪ್ಲೈ ಮಾಡಿ ಗೈಸ್. ಇವಾಗ ಇದನ್ನು ಪ್ಯೂರ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಫೇಸ್ಗೆ ಅಪ್ಲೈ ಮಾಡಿ ವೈಟ್ ಇದ್ದಿದ್ದು ಫೇಸ್ ಗೋಲ್ಡ್ ಕಲರ್ ಆಗಿಬಿಟ್ಟಿದೆ. ಇದಾದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಬೇಕು ಬರೀ ನೀರಲ್ಲಿ. ನೋಡಿ ಗೈಸ್, ಟ್ಯಾಟು ಗೀಟು ಎಲ್ಲ ಹಾಕ್ಸ್ಕೊಬಿಟ್ಟವ್ರು ನಮ್ಮಮ್ಮ. ಎಸ್ ಅಂದರೆ ಯಾರು? ನೀವೇನಾ? ನಾನು ನನ್ನ ಫೇಸ್ನ ಹಾಕಿಸ್ಕೊ ಅಂತ ಹೇಳಿದ್ದೆ, ಬಟ್ ನಮ್ಮಮ್ಮ ನನ್ನ ಫೇಸ್ ಹಾಕ್ಸ್ಕೊಂಡಿಲ್ಲ. ಅವ್ರ ಹೆಸರೇ ಎಸ್ ಅಂತ ಹಾಕ್ಸ್ಕೊಂಡು ಶಿವಾದ್ನು ತ್ರಿಶೂಲ ಹಾಕ್ಸ್ಕೊಂಡು. ಅಷ್ಟೊಂದು ಇಷ್ಟನಾ ಟ್ಯಾಟು ಅಂದರೆ? ಹಾಂ, ಇಷ್ಟನಾ? ನೆಕ್ಸ್ಟ್ ನನ್ನ ಫೇಸ್ ಹಾಕಿಸ್ಕೊ ಸರಿನಾ? ಯಾಕೆ ಫೇಸ್ ದಿಸ ನೋಡ್ತೈತೆ ಅಜೀಬ್ ಈ ಥರ ಅವಮಾನ ಮಾಡಿಬಿಟ್ರು ನಮ್ಮಮ್ಮ. ಏನೋ ಫೇಸ್ ಹಾಕ್ಸ್ಕೊಂಡ್ರೆ ದಿಸ ನೋಡ್ತೀಯಾ? ದಿಸ ಇದ್ದಾಗ ನೋಡ್ತಾನೆ ಇರ್ತೀವಿ. ಓ ಹಂಗೆ. ನಾನು ಇಲ್ಲ ಅಂದಾಗ ನೋಡ್ಕೋಬೋದಲ್ವಾ? ಬೇಡ. ಯಾಕೆ ಬೇಡ? ಒಬ್ರು ನಿಂದು ಹಾಕ್ಸ್ಕೊಂಡ್ರೆ ಅವನಿಗಿದು ಅಂದರೆ ಹಂಗೆ ಅವಳ್ದು ಹಾಕ್ಸ್ಕೊಂಡಿದ್ಯಲ್ಲ ಅಂತಾನೆ. ಹಾಕ್ಸ್ಕೊಂಡ್ರೆ ಇಬ್ರದ್ದು ಹಾಕ್ಸ್ಬೇಕು, ಅದಕ್ಕೆ ಇಬ್ರದ್ದು ಬೇಡ. ಹೌದು, ನಾನು ಕಂಡ್ರೆ ಇಷ್ಟನ, ಅವ್ನು ಕಂಡ್ರೆ ಇಷ್ಟನ? ಇಬ್ರು. ಒಬ್ಬರೇ ಹೇಳ್ಬೇಕು. ಆಪ್ಷನ್ ಒಂದೇ, 2 ಕೊಡಲ್ಲ. 2ರಲ್ಲಿ ಒಂದು ಚೂಸ್ ಮಾಡಬೇಕು. ಹೇಳಮ್ಮ. ನನ್ನ ಹತ್ರ ಇಲ್ಲವೇ ಇಲ್ಲ. ಇಬ್ರಿಗೂ ಒಂದೇ ಥರ, ಇಬ್ಬರು ಇಷ್ಟ. ಅದೆಲ್ಲ ಇಲ್ಲ, ಒಂದು ಆಪ್ಷನ್ ಹೇಳಬೇಕು. ಅದು ನಾನು ಇದರಲ್ಲೇ ಬಂದಿಲ್ಲ, ಹೇಳ್ಬೇಕು. ನೀನು ಮಗಳು, ಅವನು ಮಗ, ಅದೇ ಒಂದು ಮಾತ್ರ. ಅದ್ರಲ್ಲೂ ತುಂಬ ಇಷ್ಟ ಇರುತ್ತೆ ಅಲ್ವಾ? ಆ ಥರ ಇಲ್ಲ, ಇಬ್ಬರು ಸಮ ಅಷ್ಟೇ. ನೋಡಿ ಗೈಸ್, ಎಂಥ ಡೈಲಾಗ್ ಬಿಟ್ಬಿಟ್ರು. ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಡೈಲಾಗು ಇದೆ ಅಲ್ವಾ ಗೈಸ್. 30 ಮಿನಿಟ್ಸ್ ಆದಮೇಲೆ ಫೇಸ್ನ ವಾಶ್ ಮಾಡಿದ್ದೀನಿ. ಸಿಗಿ ಚೆನ್ನಾಗಿದೆ ಫೇಸು, ಸಾಫ್ಟಿ ಆಗಿ ನ್ಯಾಚುರಲ್ ಅಲ್ವಾ ಗೈಸ್. ಸೊ ಟ್ರೈ ಮಾಡಿ ನೀವು. ಹೌ ಆರ್ ಯು? ಪಾಪ ಗೈಸ್ ಫುಲ್ ಬೇವ್ತಾಗ್ಬಿಟ್ಟವನೇ ಸ್ಕೂಲಿಂದ ಬಂದು. ನಾನು ನೋಡಿದ್ರೆ ಪಾಪ ಅನಿಸುತ್ತೆ. ತುಂಬ ಹಾರ್ಡ್ ವರ್ಕರ್ ಆಗಿಬಿಟ್ಟಿದ್ದಾರೆ ವರುಣ್ ಅವರು ಅಲ್ವಾ? ವರುಣ್, ಒಳ್ಳೇದಾಗಲಿ ವರುಣ್. ಯೋ ವೆಲ್ಕಮ್. ಹೆಂಗೆ ರೆಡಿಯಾಗೋರು ನೋಡಿ ಗೈಸ್. ಎಲ್ಗಮ್ಮ ರೆಡಿಯಾಗಿರೋದು? ಹಾಂ, ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ? ಹಾಂ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ನೀವು ಹೋಗಲ್ವಾ ವರುಣ್?
ಹೋಗಲ್ಲ ಯಾಕೆ? ನಿದ್ದೆ ಮಾಡಬೇಕು. ನಿದ್ದೆ ಮಾಡಬೇಕು. ಓಕೆ, ರೆಡಿಯಾಗಿ ನಮ್ಮ ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ ನಾವು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ, ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ, ಕೇಶವನ ಹರಿಗೋವಿಂದನ ದಾಸನಾಗಿ ಜನನ. ಮನ್ಸಿಗೆ ನೆಮ್ಮದಿನಾ? ಏನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ? 3 ವಾರದಿಂದ ಹೋಗಿರಲಿಲ್ಲ. ಹಾಂ, 3 ವಾರದಿಂದ ಹೋಗಿರಲಿಲ್ಲ. ಹಾಂ, ಅದಕ್ಕೆ ಇವತ್ತು, ಅದಕ್ಕೆ ನೆಮ್ಮದಿನಾ? ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.